ಇದು ಇಲ್ಲ, ಇದು ಅಷ್ಟು ಬಂದಲ್ಲ, ಅದು ಇದಲ್ಲ ಇದು. ಹುಲ್ಲಲ್ಲಿ ನಿಮಗೆ ಒಂಥರ ಹೆಂಗ್ ಬರುತ್ತೆ ಅಂತ ಹೇಳಿದ್ರೆ, ಹೆಂಗ್ ಹೇಳಿದಪ್ಪ ಅದನ್ನ, ಈ ಐಸ್ ಕ್ಯೂಬ್ ಹಾಕಿ ಇಟ್ಟಿರ್ತಾರಲ್ಲ, ಸೊ ಅದೇ ತರ ಜಲ್ ತರ ಇರುತ್ತೆ ಲೈಟಾಗಿ ಸ್ವಲ್ಪ, ಅದನ್ನ ತಿಂತಾ ಇದ್ವಿ. ಏನು ಬಿಡ್ತಿತ್ತಿಲ್ಲ, ಯಾವ್ದು ಬಿಡೋದಂತ ಇಲ್ಲ. ಆಮೇಲೆ ಮುಟ್ಟಿರ್ಮುನಿ ಅಂತ ಕೇಳಿರ್ಬೋದು, ತುಂಬಾ ಔಷಧಿ ಗುಣ ಇರೋದಂತೂ ಇಲ್ಲೇ ಇದೆ ನೋಡಿ. ಇದಕ್ಕೂ ತುಂಬಾ ಔಷಧಿ ಗುಣ ಏನೇನೋ ಇದೆ ನೋಡಿ. ಇದಂತೂ ಎಲ್ಲಾ ಕಡೆ ನೋಡಿ ಕಾಣಿಸ್ತಾ ಇರ್ಬೋದು, ಕಾಣಿಸ್ತಾ ಇದೆಯೋ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ಎಲ್ಲ ಗ್ರೀನ್ ಆಗಿ ಕಾಣಿಸ್ತವೆ. ಪ್ರತಿ ಒಂದು ಪ್ರತಿ ಒಂದು ಗಿಡ, ಪ್ರತಿ ಒಂದು ಹೂಗಳು ಎಲ್ಲಾದ್ರಲ್ಲೂ ಔಷಧಿ ಗುಣ, ಎಲ್ಲ ಔಷಧಿ ಗುಣ. ಇದ್ರಲ್ಲಿ ಎಂತ ಔಷಧಿ ಗುಣ ಇಲ್ಲ, ಆದ್ರೆ ನೋಡಿ ಆಟ ಆಡ್ತಿದ್ವಿ ಇದೆಲ್ಲಾಗ. ಸಣ್ಣದ್ರಲ್ಲಿ ಸ್ಕೂಲಿಗೆ ಹೋಗ್ಬೇಕಂದ್ರೆ ಎಷ್ಟು ಆಟ, ದೇವ್ರೆ ಹೇಳ್ಬಿಟ್ರೆ. ಕೆಲ್ಸಗಳು ಜಾಸ್ತಿ ಇರ್ತಾ ಇತ್ತು ಎಸ್ಪೆಷಲಿ ನಾವಂತೂ ನಮ್ಮಲ್ಲಿ ನರ್ಸರಿ ಮಾಡ್ತಾ ಇದ್ರು. ಅವಾಗೆಲ್ಲ ನಮಗೆ ನಮ್ಮಲ್ಲಿ ಅಪ್ರಾಕ್ಸಿಮೇಟ್ ಒಂದು 30,000 to 40,000 ಮಿನಿಮಮ್ ಅಷ್ಟು ಮಾಡೋರು. ಸೊ ನಮಗೆ ರಜೆಗಳಲ್ಲಿ ಅದೇ ಕೆಲಸ, ಏನು ನರ್ಸರಿ ಕುಕ್ಕೆ ತುಂಬಿಸೋದು, ಆಮೇಲೆ ಗಿಡ ಹುಲ್ ಕೀಳೋದು, ಗೊಬ್ಬರ ಹಾಕೋದು, ಇದು ಕೆಲಸ ನೋಡಿ. ಹಿಂಗ್ ಕಾಣಿಸ್ತಿದೆ ನೋಡ್ರಿ. ಅದು ಕ್ಯಾಮ್ರಾ ಅಂದು ಅಷ್ಟು ಫ್ಲೆಕ್ಸಿಬಲ್ ಈಗ ನೋಡಿ, ಕಾಣಿಸ್ತಿರ್ಬೋದಾ ಹಿಂಗೆ. ತೋಟದ ಮಧ್ಯದಲ್ಲಿ ನಮ್ಮ ಮನೆ ಇರೋದು ಕಾಣಿಸ್ತಿದ್ಯಾ? ಅಲ್ಲಿದೆ ನಮ್ಮ ಮನೆ. ಕಮಿಸ್ಟ್ರಿ ಸೊಪ್ಪು ಹೇಳಿದ್ನ, ಅದು ಮೊದ್ಲಾಗಿ ಮರ್ತೋಗುತ್ತೆ, ಹೆಸರೇ ಮರ್ತೋಯ್ತು. ಕಮಿಸ್ಟ್ರಿ ಸೊಪ್ಪು ಅಂತ ಏನು ಹೇಳ್ತಾರೆ. ನನಗೆ ಎಲ್ಲ ನೆನಪಿರುತ್ತೆ, ಎಲ್ಲ ಗೊತ್ತಿರುತ್ತೆ. ಬಡ್ಡಿ ಮಗಂದು ಹೇಳ್ಬೇಕು ಅಂತ ಮರ್ತೋಗ್ಬಿಡುತ್ತೆ. ಇನ್ನೊಂದು ತೋರಿಸ್ತೀನಿ ರೀ. ಇದು ಅಜಂಕ್ ಅಂತ ಹೇಳ್ತಾರೆ. ಕಾಣಿಸ್ತಿರ್ಬೋದು. ಇದ್ರ ಸುಮಾರು ಜನ ಪಲ್ಯ ಸೌತ್ ಕೇಂದ್ರ ಕಡೆ ಎಲ್ಲ ಮಾಡ್ತಾರೆ. ಆಕ್ಚುಲಿ ನಾವು ಮಾಡ್ತೀವಿ ಅದನ್ನ, ಅಜಂಕ್ ಪಲ್ಯ ಅಂತ. ಕಾಯಿ ಇಲ್ಲಾಂದ್ರೆ ಮೊಟ್ಟೆ ಹಾಕ್ಬಿಟ್ಟು ಮಾಡಿದ್ರೆ ಸೇವ್ ನಾವು ಇದು ಮಾಡ್ತೀವಲ್ಲ, ನುಗ್ಗೆಕಾಯಿ ಇದು ಬರುತ್ತಲ್ಲ, ಪಲ್ಯ ಮಾಡ್ತಾರಲ್ಲ, ಅದೇ ತರ ಸೇಮು. ಅದು ಸೂಪರ್ ಆಗಿರುತ್ತೆ. ಎಲ್ಲ ಔಷಧಿ ಸಿಂಪಡಿಸಿ ಮನುಷ್ಯ ಹೆಂಗ್ ಒಟಕಂತವ್ರೆ ಹಂಗೆ ಅವು. ಎಷ್ಟು ಗಿಡಗಳು ನಮಗೆ ಫಸ್ಟ್ ಎಲ್ಲ ಕಾಡ್ ಕಿತ್ಲಿ ಬರೋದು. ಕಾಡ್ ಕಿತ್ಲಿಂತೂ ಅಲ್ಲೊಂದು ಮರ ಇತ್ತು, ನಮ್ಮನ್ನ ಸ್ವಲ್ಪ ಆಚೆ ಹೋಗ್ಬೇಕು, ಅಲ್ಲಿ ಮರ ಇದ್ದು ಎಷ್ಟು ತಿಂತಾ ಇದ್ವಿ ಅಂತ ಹೇಳಿದ್ರೆ. ನಮ್ ಜೊತೆ ಇನ್ನೊಬ್ಬ ಇದ್ದ, ಜಂಗಲ್ ಮ್ಯಾನ್. ಅವನು, ನಾನು, ನನ್ನ ತಮ್ಮ ಎಲ್ಲ ಸೇರ್ಕೊಂಡು, ಇನ್ನೊಬ್ಬ ತಮ್ಮ, ಅವರೆಲ್ಲ ಸೇರ್ಕೊಂಡು ಎಷ್ಟು ತಿಂತಾ ಇದ್ವಿ ಅಂತ ಹೇಳಿದ್ರೆ, ಓ ದೇವ್ಡ, ಅಷ್ಟು ತಿಂತಾ ಇದ್ವಿ. ಬಟ್ ಇವಾಗ ಎಂತೂ ಇಲ್ಲ, ತಿನ್ನಕ್ಕೂ ಇಲ್ಲ, ಕೂರಂಗೂ ಇಲ್ಲ. ನೆಲ್ಲಿಕಾಯಿ ಮರ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಕಾಣಿಸ್ತಿದ್ಯಾ? ಇದ್ರಲ್ಲಿ ನಾನು ನೆಲ್ಲಿಕಾಯಿ ಬಿಟ್ಟಿರೋದು ಇಷ್ಟದಾಗ ನೋಡ್ಲಿಲ್ಲ ಮಾತ್ರ. ಒಂದ್ಸಲಿ ಏನೇನೋ ಬಿಟ್ಟಿತ್ತು, ಬಟ್ ತುಂಬಾ ಚೆನ್ನಾಗಿದೆ ಅದು ನೆಲ್ಲಿಕಾಯಿ. ಇದು ಹೈಬ್ರಿಡ್ ತುಂಬಾ ಚೆನ್ನಾಗಿದೆ. ಬಟ್ ಏನಂತ ಹೇಳಿದ್ರೆ ಅದಕ್ಕೆ ರೋಗ ಬಂದಿತ್ತು, ನೋಡ್ತಾ ಇರ್ಬೋದು. ಕಡ್ದಾಕಿದ್ದಾರೆ, ನಿಂತಿಲ್ಲ. ಯಾಕೆಂತ ಹೇಳಿದ್ರೆ ಕಡಿಮೆ ಬಿಡೋದೇ ಕಡಿಮೆ. ಅದಕ್ಕೆ ಏನೋ ಫಸಲು ಬರೋ ಟೈಮಲ್ಲಿ ಫುಲ್ ಇದಾಗ್ಬಿಟ್ಟಿರುತ್ತೆ. ಅದಕ್ಕಂತೂ ರೋಗ ಬರುತ್ತೆಪ್ಪ. ಅದ್ರ ಜೊತೆ ಒಂದು ಗಿಡಗಳು ಬರುತ್ತೆ. ಆ ಹುಳಿ ಮರಗಳಿಗೆ ಅದೇ ಸಮಸ್ಯೆ ನಮ್ಮ ಕಡೆ. ಮಲೆನಾಡು ಸೈಡ್ ಮತ್ತೆ ಕೊಡಗು ಸೈಡ್ ಸ್ವಲ್ಪ ಸ್ಪ್ರೆಡ್ ಆಗೈತೆ ಆಲ್ಮೋಸ್ಟ್ ಹುಳಿ ಕಡೆ. ಹುಳಿ ಮರಗಳು ಪ್ರತಿ ಒಂದು ಅಷ್ಟೇ, ಕಿತ್ಲೆಹಣ್ಣಿಂದ ಹಿಡಿದಿದ್ದು, ಕಿತ್ಲೆಹಣ್ಣು, ದಡ್ಲೆಕಾಯಿ, ನಿಂಬೆ ಹೊಡಿತು, ನಿಂಬೆಹಣ್ಣು ಗಿಡ, ನೆಲ್ಲಿಕಾಯಿ ಗಿಡ, ಹುಳಿ ಮರ ಅಂತೂ ಎಲ್ಲ ಮಟಾಸ್ ಆಗವೆ. ಏನಕ್ಕೆ ಅಂದ್ರೆ ರೋಗಗಳು, ಹುಳಿ ಮರಗಳಿಗೆ ರೋಗಗಳು. ಕಡೆ ಈಗ ಸಾಮಾನ್ಯವಾಗಿ ಈ ಲೆವೆಲ್ ಜಾಗ ಇರುತ್ತಲ್ಲ, ಬೆಳಿಗ್ಗೆ ತಿಂಡಿ ಗಿಂಡಿ ಮಾಡ್ಕೊ ಬಂದ್ರೆ ಅಲ್ಲೇ ಹೋಗ್ಬಿಟ್ಟಿರುತ್ತೆ ಫುಲ್. ಅದೇ ಭಾರ ಅಂತಾರಲ್ಲ, ಆ ಭಾರ ನಮಗೆ ಆಗೋದಿಲ್ಲ. ಸ್ವಲ್ಪ ಎಷ್ಟು ಸೇಫ್ಟಿಯಾಗಿ ಮಾಡ್ತಾರೆ ಅಂದ್ರೆ ಹೋಗ್ಬಿಟ್ಟೈತೆ, ನಾನೊಂದು ಸೈಡಿಗೆ ಬಿಡ್ತೀನಿ ಅನ್ನೋ ಅಂತ ಫೀಲ್ ಆಗ್ಬಿಡುತ್ತೆ.